ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಶೋನಾ ಕನ್ನಡ ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ನಾನು ಇವತ್ತು ನನ್ನ ಹತ್ರ ಇರುವಂಥ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಕಲೆಕ್ಷನ್ ಬಗ್ಗೆ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ. ಹಾಗೆ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಕಾಮೆಂಟ್ ಕೊಡೋದನ್ನು ಮರಿಬೇಡಿ. ನನ್ನ ಹತ್ರ ಅಷ್ಟೊಂದು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಇಲ್ಲ, ಸ್ವಲ್ಪ ಇತ್ತು. ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಅದನ್ನು ಎಲ್ಲಿ ತೊಗೊಂಡೆ, ಅದ್ರ ಪ್ರೈಸ್ ಎಷ್ಟು, ಹಾಗೆ ಅದ್ರ ಕ್ವಾಲಿಟಿ ಕೂಡ ಹೇಗಿದೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ನಾನು ಪ್ರತಿಯೊಂದು ಜ್ಯುವೆಲರಿ ಬಗ್ಗೆ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಮೊದಲು ಬ್ಯಾಂಗಲ್ಸ್ ತೋರಿಸ್ತಾ ಹೋಗ್ತೀನಿ. ಇದು 4 ಬ್ಯಾಂಗಲ್ಸ್ ಇದೆ ನೋಡಿ, ತುಂಬ ಚೆನ್ನಾಗಿದೆ ಕಲರ್ ಕೂಡ. ಇದು ನನಗೆ ನಮ್ಮ ಅಮ್ಮ ತಂದು ಕೊಟ್ಟಿರೋದು. ಧರ್ಮಸ್ಥಳ ಹೋದಾಗ ಅವರು ತಗೊಂಡು ಬಂದಿದ್ದರು. 4 ಬ್ಯಾಂಗಲ್ಸ್ ಇದೆ. ಇದು ನಾವು 4 ಅಥವಾ ಒಂದು ಸಿಂಗಲ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಮಧ್ಯೆ ಯಾವುದಾದ್ರೂ ಬಳೆ ಹಾಕಿ ಕೂಡ ಯೂಸ್ ಮಾಡ್ಬೋದು. ಇದು ಮಧ್ಯೆ ನೋಡಿ ಈ ಥರ ಗ್ರೀನ್ ಮತ್ತು ಮೆರೂನ್ ಕಲರು ಸ್ಟೋನ್ ಬಂದಿದೆ. ಹಾಗೆ ಮಧ್ಯದಲ್ಲಿ ಪರ್ಲ್ ಥರ ಆ ಥರ ಬಂದಿದೆ. ಕಲರ್ ಕೂಡ ತುಂಬ ಚೆನ್ನಾಗಿದೆ, ಏನೂ ಆಗಿಲ್ಲ. ನಾನು ಸುಮಾರು ಸಲ ಯೂಸ್ ಮಾಡಿದೆ, ಕಲರ್ ಕೂಡ ಏನು ಫೇಡ್ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ಇದು ಧರ್ಮಸ್ಥಳದಿಂದ ತಂದುಕೊಟ್ಟಿದ್ದಾರೆ ನನಗೆ. ಇದು ಪ್ರೈಸ್ ಎಷ್ಟಂತ ಗೊತ್ತಿಲ್ಲ, ನಂಗೆ ಅವರು ಇಷ್ಟಪಟ್ಟು ತಂದುಕೊಟ್ಟಿದ್ರಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕಲೆಕ್ಷನ್ ಬಂದು ಇದು 2 ಸಿಂಗಲ್ ಬ್ಯಾಂಗಲ್ಸ್ ನೋಡಿ. ಇದು ಕೂಡ ಸಿಂಗಲ್ ಬ್ಯಾಂಗಲ್ಲು. ಇದು ನಮಗೆ ಡ್ರೆಸ್ಸಲ್ಲಿ ಅಥವಾ ಕ್ಯಾಶುವಲ್ ಡ್ರೆಸ್ ಹಾಕೋತೀವಲ್ಲ, ಆವಾಗ ನಮಗೆ ಚೆನ್ನಾಗಿ ಕಾಣುತ್ತೆ. ಸಿಂಗಲ್ ಬ್ಯಾಂಗಲ್ಸ್ ಇದು ವೇರ್ ಮಾಡಿದ್ರೆ ತುಂಬ ಲುಕ್ ಕಾಣುತ್ತೆ ನೋಡಿ. ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ, ಡ್ರೆಸ್ಸಲ್ಲೆಲ್ಲ ಚೆನ್ನಾಗಿ ಕಾಣುತ್ತೆ. ಇದು ಸಿಂಗಲ್ ಬ್ಯಾಂಗಲ್ಸ್ ಹಾಕ್ಕೊಳ್ಳಿಕ್ಕೆ. ಇದು ನಾನೊಂದು ಜಾತ್ರೆಯಲ್ಲಿ ತೊಗೊಂಡಿದ್ದೀನಿ. ಇದು 2 ಬಳೆಯಿಂದ ನಾನು 100 ರೂಪೀಸ್ ಕೊಟ್ಟಿದ್ದೀನಿ. ಇದು ಕೂಡ ಕಲರ್ ಏನೂ ಆಗಿಲ್ಲ, ತುಂಬ ಸಲ ಯೂಸ್ ಮಾಡಿದ್ದೀನಿ. ಇದು ಸ್ವಲ್ಪ ಗೋಲ್ಡ್ ಅಲ್ಲ, ಸ್ವಲ್ಪ ಆ್ಯಂಟಿಕ್ ಪೀಸ್ ಬರುತ್ತಲ್ಲ, ಆ ಕಲರಲ್ಲಿ ಇದೆ. ತುಂಬ ಚೆನ್ನಾಗಿದೆ, ಕಲರ್ ಕೂಡ ಏನೂ ಆಗಿಲ್ಲ. ಇದಕ್ಕೆ 2 ಬಳೆಯಿಂದ 100 ರೂಪೀಸ್ ಕೊಟ್ಟಿದ್ದೀನಿ. 100 ರೂಪೀಸ್ ವರ್ತ್ ಅನಿಸುತ್ತೆ. ಇದಕ್ಕೆ ಬಳೆ ಕೊಡ್ಬೋದು ಅನಿಸುತ್ತೆ ಫ್ರೆಂಡ್ಸ್. ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ಸಿಂಗಲ್ ಬಳೆದು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಕಲೆಕ್ಷನ್ ಬಂದುಬಿಟ್ಟು ಇದು ಸೇಮ್ ಅದೇ ಥರ ಬಳೆ. ಇದು ಕೂಡ ಸಿಂಗಲ್ ಇದೆ, ಆದರೆ ಇದಕ್ಕೆ ಕೆಳಗಡೆ ಒಂದು ಈ ಥರ ಗೆಜ್ಜೆ ಟೈಪ್ ಬಂದಿದೆ. ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ. ಇದು ಕೂಡ ಅದೇ ಥರ ಕಲರು, ಸ್ವಲ್ಪ ಆ್ಯಂಟಿಕ್ ಕಲರೇ ಬರುತ್ತೆ. ಇದು ಕೂಡ ನಾವು ಡ್ರೆಸ್ಸಲ್ಲಿ ಯೂಸ್ ಮಾಡ್ಬೋದು. ಕಲರ್ ಡ್ರೆಸ್ಸಲ್ಲಿ, ಸಾರಿಗಿಂತ ಡ್ರೆಸ್ ಹಾಕ್ಕೊಂಡಿರ್ತೀವಲ್ವ, ಈಗ ಪಾರ್ಟಿ ಯಾವುದಾದ್ರು ಬರ್ಡೇ ಗಿಡೆ ಎಲ್ಲ ಹೋಗಿರ್ತೀವಿ, ಆವಾಗ ಯೂಸ್ ಮಾಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸಿಂಗಲ್ ಬ್ಯಾಂಗಲ್ಸು, 2 ಸೈಡು ಈ ಥರ ಗೆಜ್ಜೆ ಬಂದಿರೋದಂತೂ ತುಂಬ ರಿಚ್ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿದೆ. ಇದಕ್ಕೂ ಕೂಡ ನಾನು 100 ರೂಪೀಸು ಕೊಟ್ಟಿದ್ದೆ 2 ಬಳೆಗೆ. ನೋಡಿ ಈ ಥರ ಇದೆ, 2 ಬ್ಯಾಂಗಲ್ಸ್ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಇದು ಕೂಡ ಕಲರ್ ಏನು ಫೇಡ್ ಆಗಿಲ್ಲ, ತುಂಬ ಚೆನ್ನಾಗಿದೆ. ಇದು ನಾನು ಆ ಬಳೆ ತಗೊಂಡಿದ್ದೆ ಅಲ್ವ ಜಾತ್ರೆಯಲ್ಲಿ, ಅಲ್ಲೇ ತಗೊಂಡಿರೋದು. ಇದು ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬ್ಯಾಂಗಲ್ಸ್ ಬಂದು ಇದು 4 ಬ್ಯಾಂಗಲ್ಸ್ ಇದೆ ನೋಡಿ. ಇದು ನಾನೊಂದು ಲೋಕಲ್ ಶಾಪಲ್ಲಿ ತೊಗೊಂಡಿರೋದು. ಇದು ತುಂಬ ವರ್ಷ ಆಯಿತು ತೊಗೊಂಡೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಯೂಸ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ ಚೆನ್ನಾಗಿದೆ, ಏನಾಗಿಲ್ಲ ನೋಡಿ. ಈ ಥರ ಮಿಡ್ಲು ಒಂದು ರೂಬಿ ಕಲರ್ ಬಂದಿದೆ, ಪಿಂಕ್ ರೂಬಿ ಕಲರ್ ಬಂದಿದೆ. ಇದು ಆ ಕಡೆ ಈ ಕಡೆ ಗ್ರೀನ್ ಸ್ಟೋನ್ ಬಂದಿದೆ. ಮಿಡ್ಲು ವೈಟ್ ಕಲರ್ ಪರ್ಲ್ ಬಂದಿದೆ. ಇದು ನಾನು ತುಂಬ ಅಂದರೆ ತುಂಬ ವರ್ಷ, ಒಂದು 4-5 ವರ್ಷ ಆಯಿತು ಇದನ್ನು ತಗೊಂಡು. ಇದಕ್ಕೂ ಕೂಡ ನಾನು 100 ರೂಪೀಸ್ ಕೊಟ್ಟಿದ್ದೀನಿ. ಇದು ತುಂಬ ವರ್ಷ ಆಯಿತು ತೊಗೊಂಡು, ತುಂಬಾ ಯೂಸ್ ಮಾಡಿದ್ದೀನಿ. ಬಟ್ ಇಲ್ಲೊಂದು ಇವಾಗ ಪರ್ಲ್ ಇದು ಹೋಗಿದೆ ನೋಡಿ, ಇದು ಉದುರ್ಕೊಂಡಿದೆ. ಆದರೆ ಬಿಸಿ ನೀರಲ್ಲಿ ಹಾಕಿ ಎಲ್ಲ ಕಡೆ ಯೂಸ್ ಮಾಡಿದ್ದೀನಿ, ಏನೂ ಆಗಿಲ್ಲ. ಕಲರ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಯೂಸ್ ಆಗಿತ್ತು ನನಗೆ ಈ ಬಳೆ. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ತಿಳಿಸಿ ಫ್ರೆಂಡ್ಸ್. ತುಂಬ ಬಂದು ಇದು 2 ಸಿಂಗಲ್ ಬಳೆ ಇದೆ ನೋಡಿ. ಇದು ಕೂಡ ತುಂಬ ಚೆನ್ನಾಗಿದೆ ಕಲರು. ಇದು ನಮಗೆ ಸಾರಿ ಎಲ್ಲ ಹಾಕ್ಕೊಂಡಾಗ ಆ ಕಡೆ ಈ ಕಡೆ ಗೋಲ್ಡ್ ಬ್ಯಾಂಗಲ್ಸ್ ಹಾಕ್ಕೋತೀನಲ್ಲ, ಆವಾಗ ಮಿಡ್ಲಲ್ಲಿ ಇದನ್ನು ಗ್ರೀನ್ ಬಳೆ ಜೊತೆಗೆ ಅಥವಾ ಬೇರೆ ಕಲರ್ ಗಾಜಿನ ಬಳೆ ಹಾಕ್ಕೋತೀವಲ್ವ, ಅದ್ರ ಜೊತೆಗೆ ಮಿಕ್ಸ್ ಕಾಂಬಿನೇಷನ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಸಿಂಗಲ್ ಬಳೆ ಕೂಡ ಇದನ್ನು ಹಾಕೋಬೋದು, ಅಷ್ಟೇ ಚೆನ್ನಾಗಿದೆ. ಇದು ಕೂಡ ಕಲರ್ ಏನು ಫೇಡ್ ಆಗಿಲ್ಲ. ಇದು ನಾನು 2 ಬಳೆ ತೊಗೊಂಡೆ ಅಂತ ಹೇಳಿದ್ವಲ್ಲ, 2 ಮತ್ತು 2 ಮೊದಲು ತೋರಿಸಿದಲ್ವ ಈ ಬಳೆ ತೊಗೊಂಡಾಗಲೇ ಈ ಬಳೆ ಜೊತೆಗೆ ಬಂದಿರೋದು 2 ಬಳೆ. ಹಾಗೆ ಇದು ಆ 6 ಬಳೆ ನಾವು ಒಂದೇ ಕಡೆ ತೊಗೊಂಡಿರೋದು. ಇದಕ್ಕೇನೋ 50 ರೂಪೀಸ್ ಏನೋ ಅಷ್ಟೇ ಕೊಟ್ಟಿದ್ದೀನಿ ಈ ಬಳೆಗೆ. ಇದು ಕೂಡ ಕಲರ್ ಏನು ಫೇಡ್ ಆಗಿಲ್ಲ, ಹಾಗೆ ಚೆನ್ನಾಗಿದೆ. ಸಿಂಗಲ್ ಬಳೆ ಹಾಕ್ಕೊಂಡ್ರು ಕೂಡ ತುಂಬ ರಿಚ್ ಲುಕ್ ಕೊಡುತ್ತೆ. ಇದು ಕಲರ್ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್.
ನೆಕ್ಸ್ಟ್ ಕಲೆಕ್ಷನ್ ಬಂದು ಇದು ನೋಡಿ, ಇದು 4 ಬ್ಯಾಂಗಲ್ಸ್ ಇದೆ. ಇದು ಈ ಥರ ಇದೆ, ಫುಲ್ ಸ್ಟೋನ್ ಬಂದಿದೆ, ವೈಟ್ ಕಲರ್ ಸ್ಟೋನ್, ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಸ್ಟೋನ್ ಬಂದಿದೆ, ಮಿಡ್ಲಲ್ಲಿ ಈ ಥರ ಒಂದು ಗೋಲ್ಡ್ ಕಟ್ಸ್ ಟೈಪ್ ಬಂದಿದೆ. ಆಮೇಲೆ ಆ ಕಡೆ ಈ ಕಡೆ ಮೆರೂನ್ ಮತ್ತು ಗ್ರೀನ್ ಕಲರು ಸ್ಟೋನ್ ವರ್ಕ್ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದು ಕೂಡ ನಾನು ಆ ಕಡೆ ಈ ಕಡೆ ಗೋಲ್ಡ್ ಬ್ಯಾಂಗಲ್ಸ್ ಹಾಕ್ಕೊಂಡಾಗ ಮಿಡ್ಲಲ್ಲಿ ಗಾಜಿನ ಬಳೆ ಹಾಕೋತೀವಲ್ಲ, ಆವಾಗ ಮಿಡ್ಲಿ ಈ ಥರ ಕಾಂಬಿನೇಷನ್ ಮಾಡಿ ಹಾಕ್ಕೋಬೋದು ಅಂತ ತೊಗೊಂಡಿದ್ದೆ. ಇದು ಸಿಂಗಲ್ ಬಳೆ ಕೂಡ ಯೂಸ್ ಮಾಡ್ಬೋದು, ಸಿಂಗಲ್ ಹಾಕ್ಕೊಂಡು ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಸ್ಟೋನ್ ಇದೆಯಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಇಲ್ಲಿ ಒಂದು ಲೋಕಲ್ ನಮ್ಮ ಸಿದ್ದಾಪುರದಲ್ಲಿ ಅಯ್ಯಪ್ಪ ಸ್ವಾಮಿ ಜಾತ್ರೆ ಆಗುತ್ತಲ್ವ, ಆ ಜಾತ್ರೆಯಲ್ಲಿ ತೊಗೊಂಡಿದ್ದು. ಇದು 4 ಬಳೆಗೆ ನಾನು 100 ರುಪೀಸ್ ಕೊಟ್ಟಿದ್ದೀನಿ. 100 ರುಪೀಸ್ ಕೊಡ್ಬೋದು ಅನಿಸುತ್ತಲ್ಲ ಫ್ರೆಂಡ್, ಇದಕ್ಕೆ ವರ್ತ್ ಅನಿಸುತ್ತೆ. 100 ರುಪೀಸ್ ಈಸಿಯಾಗಿ ಕೊಡ್ಬೋದು ನೋಡಿ. ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ನು, ನನಗೆ ತುಂಬ ಇಷ್ಟ ಆಯಿತು ಈ ಬ್ಯಾಂಗಲ್ಸು, ಅದಕ್ಕೆ ತೊಗೊಂಡೆ ಫ್ರೆಂಡ್ಸ್. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಕಲೆಕ್ಷನ್ಸ್ ಬಂದು ಇದು ನೋಡಿ, ಈ ಬ್ಯಾಂಗಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಹಾಗೆ ಎಷ್ಟು ರಿಚ್ ಲುಕ್ ಕೊಡುತ್ತೆ. ಈ ಥರ ಫ್ಲವರ್ಸ್ ಡಿಸೈನ್ಸ್ ಬಂದಿದೆ, ಇದೆಲ್ಲ ಒಂಥರ ಬೀಡ್ಸ್ ಇದೆ ನೋಡಿ, ಮಿಡ್ಲು ಗೋಲ್ಡ್ ಕಲರು ಸ್ಟೋನಲ್ಲಿ ವರ್ಕ್ ಕೊಟ್ಟಿದ್ದಾರೆ. ಆ ಕಡೆ ಈ ಕಡೆ ಕಲರ್ ಬೀಡ್ಸ್ ಕೊಟ್ಟಿದ್ದಾರೆ ನೋಡಿ. ಇದು 2 ರೆಡ್ಡು, ಆಮೇಲೆ ಬ್ಲೂ ಕೊಟ್ಟಿದ್ದಾರೆ, ಗ್ರೀನು, ಯೆಲ್ಲೋ, ಆರೆಂಜು ಎಲ್ಲ ಮಿಕ್ಸ್ ಇದೆ ಕಲರು. ಇದು ಕೂಡ ತುಂಬ ಚೆನ್ನಾಗಿದೆ ಬಳೆ. ನಾನು ಸಿರ್ಸಿ ಜಾತ್ರೆಯಲ್ಲಿ ತೊಗೊಂಡಿರೋದು. ಇದು 2 ಬಳೆಯಿಂದ ನಾನು 150 ರುಪೀಸ್ ಕೊಟ್ಟಿದ್ದೀನಿ ಅಷ್ಟೇ. ಆದರೆ ನಾನು ಇದನ್ನು ಬಳೆ ಯೂಸೇ ಮಾಡಿಲ್ಲ ಫ್ರೆಂಡ್ಸ್, ನನಗೆ ಬರೋದೇ ಇಲ್ಲ ಕೈಗೆ, ಅಷ್ಟು ಚಿಕ್ಕ ಸೈಜ್ ಆಗಿತ್ತು. ಇದು ತೊಗೊಂಡು ಬಂದೆ, ತುಂಬ ಚೆನ್ನಾಗಿತ್ತು ಅಂತ ನನಗೆ ಅವಾಗ ಬರ್ತಿತ್ತು, ಬಟ್ ನಾನು ಅವಾಗ ಯೂಸ್ ಮಾಡಿಲ್ಲ. ಇವಾಗ ಹಾಕ್ಲಿಕ್ಕೆ ಹೋದರೆ ಈಗ ಸೈಜ್ ಬರೋದೇ ಇಲ್ಲ. ಅದು ತುಂಬ ಚೆನ್ನಾಗಿದೆ, ನಾನು ಹಾಗೇ ಇಟ್ಕೊಂಡಿದ್ದೀನಿ. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಆರಾಮ್ ಈಸಿಯಾಗಿ 150 ರುಪೀಸ್ ಕೊಡ್ಬೋದು. ಇದು ಸಿಂಗಲ್ ಬಳೆ ಯೂಸ್ ಮಾಡ್ಬೋದು ನಾವು ಡ್ರೆಸ್ಸಲ್ಲಿ, ತುಂಬ ರಿಚ್ ಲುಕ್ ಕೊಡುತ್ತೆ ನೋಡಿ, ಆರಾಮ್ಸೆ ಯೂಸ್ ಮಾಡೋದು. ತುಂಬ ಚೆನ್ನಾಗಿದೆ ಇದು ಬಳೆ, ಮಾತ್ರ ತುಂಬ ಸೂಪರಾಗಿದೆ. ಒಂದು 2-3-4 ಇಯರ್ಸ್ ಆಯಿತು ಇದನ್ನು ತೊಗೊಂಡು ನಾನು, ಹಾಗೇ ಇದೆ. ಎಷ್ಟು 2 ಬ್ಯಾಂಗಲ್ಸ್ ಇದೆ ನೋಡಿ ನನ್ನ ಹತ್ರ. ಇದು ಫುಲ್ ಆ ಕಡೆ ಈ ಕಡೆ ಥ್ರೆಡ್ ವರ್ಕ್ ಬಂದಿದೆ. ಇದು ಪರ್ಪಲ್ ಕಲರ್ ಮತ್ತು ಗೋಲ್ಡ್ ಮತ್ತು ಬ್ಲೂ ಕಲರ್ ವರ್ಕ್ ಬಂದಿದೆ, ಥ್ರೆಡ್ ವರ್ಕ್ ಇದು ಫುಲ್ಲು. ಇದು ಕೂಡ ನಾನು ಈ ಬಳೆ ತೊಗೊಂಡೆ ಅಂತ ಹೇಳಿದ್ವಲ್ಲ ಸಿರ್ಸಿ ಜಾತ್ರೆಯಲ್ಲಿ, ಅಲ್ಲೇ ತೊಗೊಂಡಿದ್ದು. 2 ಸೇಮ್ ಸೈಜ್ ತೊಗೊಬಿಟ್ಟು ನಾನು 2. ಇದು ಕೂಡ ನಾನು ಯೂಸ್ ಮಾಡೇ ಇಲ್ಲ, ಹಾಗೇ ಇದೆ. ಇದಕ್ಕೂ ನಾನು 150 ಅನ್ನು ಕೊಟ್ಟಿದ್ದೆ. ಇದು ತುಂಬ ಚೆನ್ನಾಗಿದೆ. ಇದು ಗಾಜಿನ ಬಳೆ ಮೇಲೆ ಈ ಥರ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಥ್ರೆಡ್ ವರ್ಕು ನೋಡಿ. ಇದು ಕೂಡ 2 ಹಾಗೆ ಇದೆ, ಯೂಸ್ ಮಾಡಿಲ್ಲ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಇದಕ್ಕೂ 150. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇದೊಂದು ಹಾರ ಇದೆ ನನ್ನ ಹತ್ರ ಆರ್ಟಿಫಿಷಿಯಲ್ ಜ್ಯುವೆಲರಿ ಅಷ್ಟೊಂದು ಕಲೆಕ್ಷನ್ಸ್ ಇಲ್ಲ, ಸರ ಅಲ್ಲ, ಅಷ್ಟೊಂದು ಹಾರ ಅಲ್ಲ, ನಾನು ಜಾಸ್ತಿ ಇಟ್ಕೊಂಡಿಲ್ಲ. ಯಾಕಂದರೆ ಆರ್ಟಿಫಿಷಿಯಲ್ ಹಾಕ್ಕೊಂಡ್ರೆ ಮನೆಯಲ್ಲೆಲ್ಲ ಬೈತಾರೆ ಸ್ವಲ್ಪ, ಗೋಲ್ಡ್ ಇರುವಾಗ ಇದು ಯಾಕೆ ಹಾಕ್ಕೊಳ್ಳೋದು ಅಂತ. ಆರ್ಟಿಫಿಷಿಯಲ್ ಅಷ್ಟೊಂದು ಹಾಕ್ಲಿಕ್ಕೆ ಬಿಡೋದಿಲ್ಲ. ಆದರೂ ನೋಡಿದವಾಗ ತುಂಬ ಇಷ್ಟ ಆಗುತ್ತಲ್ಲ ನನಗೆ, ಶಾಪ್ಗೆ ಹೋದಾಗಲ್ಲ, ಆವಾಗ ಒಂದೊಂದು ತೊಗೊಂಡು ಬಂದಿರೋದು ಹಾಗೆ ಇದೆ. ಅದನ್ನು ನಿಮ್ಮ ಮುಂದೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಇದು ನೋಡಿ, ಇದು ನಾನು ಇಲ್ಲೇ ಒಂದು ಲೋಕಲ್ ಶಾಪಲ್ಲಿ ತೊಗೊಂಡಿರೋದು ನಮ್ಮ ಸಿದ್ದಾಪುರದಲ್ಲಿ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಇದೊಂದು 2 ವರ್ಷ ಆಯಿತು ತಗೊಂಡು ನಾನು. ತುಂಬ ಚೆನ್ನಾಗಿದೆ, ಕಲರ್ ಕೂಡ ಏನಾಗಿಲ್ಲ. ಇದ್ರ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ಫುಲ್ಲು ಲಕ್ಷ್ಮಿ ಪೆಂಡೆಂಟ್ ಬಂದಿದೆ, ಇದು ಲಕ್ಷ್ಮಿ ಇದೆ ನೋಡಿ. ಈ ಕಡೆ ಹೀಗೆ ತುಂಬ ಚೆನ್ನಾಗಿದೆ, ಕಲರ್ ಏನಾಗಿಲ್ಲ ನೋಡಿ. ಇದು ನನಗೆ ತುಂಬ ಜನ ಕೇಳಿದ್ದಾರೆ ಕೂಡ ಗೋಲ್ಡ್ ಅಂತ ಹೇಳಿ. ಇದು ಈ ಕಡೆ ಕೆಳಗೆ ಫುಲ್ ಪರ್ಲ್ಸ್ ಬಂದಿದೆ, ಈ ಪೆಂಡೆಂಟಲ್ಲಿ ಕೂಡ ಪರ್ಲ್ಸ್ ಬಂದಿದೆ. ಇದು ತುಂಬ ಚೆನ್ನಾಗಿದೆ. ಇದು 1 ಗ್ರಾಮ್ ಗೋಲ್ಡ್ ಅಂತಾರಲ್ಲ ಅದು ಫ್ರೆಂಡ್ಸ್, ಇದು 1 ಗ್ರಾಮ್ ಗೋಲ್ಡಲ್ಲಿ ತಗೊಂಡಿರೋದು. ಇದು ನೋಡಿ, ಈ ಕಡೆ ಟ್ಯಾಗ್ ಬಂದಿದೆ, ಈ ಥರ ಟ್ಯಾಗ್ ಬಂದು ಲಾಸ್ಟಲ್ಲಿ ಈ ಥರ ಬಂದಿದೆ. ನಮಗೆ ಎಷ್ಟು ಲಾಂಗ್ ಬೇಕು ಅಷ್ಟು ಲಾಂಗು ನಾವು ಹಾಕ್ಕೋಬೋದು, ಅಡ್ಜಸ್ಟ್ ಮಾಡ್ಕೋಬೋದು. ಆ ಥರ ಆಪ್ಷನ್ ಇರುತ್ತಲ್ವ ಇವಾಗೆಲ್ಲ ಸರ ಮತ್ತು ನೆಕ್ಲೆಸ್ಗಳಿಗೆ, ಆ ಥರ ಇದೆ. ಇದು ನನಗೆ ತುಂಬ ಇಷ್ಟವಾದ ಸರ ಅಂತಲೇ ಹೇಳ್ಬೋದು. ನಾನು ಇದನ್ನು ವರಮಹಾಲಕ್ಷ್ಮಿ ಪೂಜೆಗೆ ಮತ್ತು ಗೌರಿ ಹಬ್ಬದಲ್ಲೆಲ್ಲ ಹಾಕಿದ್ದೀನಿ ವಿಡಿಯೋದಲ್ಲಿ, ನೀವು ನೋಡಿರ್ತೀರ ಅನಿಸುತ್ತೆ. ನಾನು ಅದಕ್ಕೋಸ್ಕರನೇ ತೊಗೊಂಡಿರೋದು. ಇದು ನಾನು ಅಷ್ಟು ಯೂಸ್ ಮಾಡಿರೋದು ತುಂಬ ಕಡಿಮೆ, ದೇವರಿಗೆ ಯೂಸ್ ಮಾಡಿರೋದು ಜಾಸ್ತಿ ಇದೆ. ಇದ್ರ ಜೊತೆಗೆ ಇದು ನೆತ್ತಿ ಬೊಟ್ಟು ಕೂಡ ಬಂದಿದೆ ನೋಡಿ. ಇದು ಕೂಡ ತುಂಬ ಚೆನ್ನಾಗಿದೆ ನೆತ್ತಿ ಬೊಟ್ಟು. ಇದು ಕೂಡ ಪರ್ಲೇ ಇದೆ, ಮಿಡ್ಲಲ್ಲಿ ಸ್ಟೋನ್ ಬಂದಿದೆ. ಈ ನೆತ್ತಿ ಬೊಟ್ಟನ್ನು ಯೂಸ್ ಮಾಡ್ಕೋಬೋದು ನಾವು.
ನೆಕ್ಸ್ಟ್ ಇದ್ರ ಜೊತೆಗೆ ಜುಮ್ಕಾ ಕೂಡ ಕೊಟ್ಟಿದ್ದಾರೆ ಒಂದು ಸೆಟ್ಟು. ಈ ಜುಮ್ಕಾ ಕೂಡ ನಾನು ಯೂಸ್ ಮಾಡಿಲ್ಲ, ಇದು ದೇವರಿಗೆ ಹಾಕ್ತೀನಿ ನಾನು, ವರಮಹಾಲಕ್ಷ್ಮಿ ಪೂಜೆ ಮತ್ತು ಗೌರಿ ಹಬ್ಬದಲ್ಲಿ ಹಾಕಿದ್ದೆ. ಇದು ಕೂಡ ಚೆನ್ನಾಗಿದೆ, ಇದು ಕೂಡ ಪರ್ಲ್ಸೇ ಬಂದಿದೆ. ಇದು ರೆಡ್ ಸ್ಟೋನ್ ಗ್ರೀನ್ ಸ್ಟೋನು ಎರಡು ಕಾಂಬಿನೇಷನ್ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಈ ಸೆಟ್ ಫುಲ್ ಇದು. ಹಾಗೆ ಇದ್ರ ಜೊತೆಗೆ ಇನ್ನೊಂದು ಸೊಂಟದ ಸರಪಳಿ ಸಹಿತ ಇದೆ. ಸೊಂಟದ ನೋಡಿ ಇದು ಫುಲ್ ಈ ಥರ ಸ್ಟೋನಲ್ಲಿ ಬಂದಿದೆ. ಇದು ನಾವು ಅಡ್ಜಸ್ಟೇಬಲ್ ಮಾಡಲಿಕ್ಕೆ ಈ ಥರ ಇದೆ ನೋಡಿ. ಲಾಸ್ಟಲ್ಲಿ ಈ ಥರ ಒಂದು ಸ್ಟೋನ್ ಕೊಟ್ಟಿದ್ದಾರೆ, ಗ್ರೀನ್ ಸ್ಟೋನ್ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಇಷ್ಟು ಸೆಟ್ಟಿಂದ ನಾನು ಇದಕ್ಕೆ ಎಷ್ಟು ಕೊಟ್ಟಿದ್ದೀನಿ ಅಂದರೆ ಕೇವಲ 750 ರುಪೀಸ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ನನಗೆ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲೇ ಸಿಕ್ತು ಅನ್ಬೋದು. ಇದಿಷ್ಟು ನಾನು ಇಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು. 1 ಗ್ರಾಮ್ ಗೋಲ್ಡ್ ಅಂತ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಬಿಸಿನೀರಲ್ಲಿ ಕೂಡ ಯೂಸ್ ಮಾಡಿದೆ, ಬಿಸಿನೀರು ಹಾಕಿದ್ರು ಕೂಡ ಕಲರ್ ಏನೂ ಆಗಿಲ್ಲ. ಪೆಂಡೆಂಟ್ ಅಂತೂ ತುಂಬ ಅಂದರೆ ತುಂಬ ರಿಚ್ ಲುಕ್ ಕೊಡುತ್ತೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. 750 ರುಪೀಸ್ ಈಸಿಯಾಗಿ ಕೊಡ್ಬೋದು ಅನಿಸುತ್ತೆ ಫ್ರೆಂಡ್ಸ್. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ನಮ್ಮ ಜೊತೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ, 750 ರುಪೀಸ್ ಆರಾಮ್ಸೆ ಕೊಡ್ಬೋದು. ಜುಮ್ಕಿನೂ ಅಷ್ಟೇ ಕೂಡ ಚೆನ್ನಾಗಿದೆ. ಹಾಗೆ ನೆತ್ತಿ ಬೊಟ್ಟು ಕೂಡ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ರಿಚ್ ಲುಕ್ ಕೊಡುತ್ತೆ ನಾವು ಹಾಕ್ಕೊಂಡ್ರೆ. ಈ ಗೋಲ್ಡ್ ಜ್ಯುವೆಲರಿಗಿಂತ ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬೇರೆ ಬೇರೆದನ್ನು ನಾವು ಯೂಸ್ ಮಾಡ್ಬೋದು. ಅದೇ ಗೋಲ್ಡ್ ಆದರೆ ಒಂದೇ ಥರ ಯೂಸ್ ಮಾಡಬೇಕಾಗುತ್ತೆ. ಇದಾದರೆ ನಮ್ಗೆ ಬೇರೆ ಬೇರೆ ಕಲೆಕ್ಷನ್ಸ್ ಇರುತ್ತಲ್ವ, ತುಂಬ ಯೂಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಕಲೆಕ್ಷನ್ಸ್ ಬಂದು ಇದೊಂದಿದೆ ನೋಡಿ. ಇದು ಮೆರೂನ್ ಕಲರ್ ಪರ್ಲಲ್ಲಿ ಬಂದಿದೆ. ಈ ಥರ ಮಿಡ್ಲ್ ದೊಡ್ಡ ಪೆಂಡೆಂಟ್ ಬಂದಿದೆ. ಇದು ಹೇಳ್ತಾರಲ್ವ ಏನು ಚೋಕರ್ ಅಂತ ಹೇಳ್ತಾರಲ್ವ, ಆ ಥರ ಬಂದಿದೆ ಇದು. ಆಮೇಲೆ ಇದಕ್ಕೂ ಕೂಡ ಟ್ಯಾಗ್ ಇದೆ, ನಮಗೆ ಎಷ್ಟು ಅಡ್ಜಸ್ಟೇಬಲ್ ಬೇಕೋ ಅಡ್ಜಸ್ಟೇಬಲ್ ಮಾಡ್ಕೋಬೋದು. ಇದು ನಾನು ಮೀಶೋದಲ್ಲಿ ತೊಗೊಂಡಿದ್ದೀನಿ. ನಾನು ಇದೇ ಥರ ಮೆರೂನ್ ಕಲರ್ ಸಾರಿ ಒಂದು ತೊಗೊಂಡಿದ್ದೆ. ಆ ಸಾರಿಗೆ ಮ್ಯಾಚ್ ಮಾಡಲಿಕ್ಕಂತ ಇದನ್ನು ತಗೊಂಡಿದ್ದೆ. ನನ್ನ ಮಗನ ಫಸ್ಟ್ ಬರ್ಡೇಗೆ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್. ಎಲ್ಲ ಮ್ಯಾಚ್ ಮಾಡ್ಕೊಂಡಿದ್ದೆ ಅಲ್ವಾ ಸಾರಿ ಮತ್ತು ಡ್ರೆಸ್ ಎಲ್ಲ. ಆವಾಗ ಇದ್ರ ಜೊತೆ ಇಯರಿಂಗ್ಸ್ ಕೂಡ ಇದೆ, ಅದು ಕೂಡ ಚೆನ್ನಾಗಿದೆ ನೋಡಿ. ಇದು ಕೂಡ ಸ್ವಲ್ಪ ದೊಡ್ಡದಾಗಿದೆ, ಹೆವಿ ಅನಿಸುತ್ತೆ ನಮ್ಮದು ಕಿವಿಗೆಲ್ಲ ಹಾಕ್ಕೊಂಡ್ರೆ. ತುಂಬ ರಿಚ್ ಲುಕ್ ಕೊಡುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ನಾನು ಮೀಶೋದಲ್ಲಿ ತೊಗೊಂಡಿದ್ದೀನಿ. ಎಷ್ಟಂದರೆ ಇದಕ್ಕೆ ಸ್ವಲ್ಪ ರೇಟ್ ತುಂಬ ಕಡಿಮೆನೇ ಇದೆ. 150 ಕೊಟ್ಟಿದ್ದೀನಿ ರೇಟ್. ನಂಗೆ ಅಷ್ಟೊಂದು ಸರಿ ನೆನಪಿಲ್ಲ ಇವಾಗ. ಇದ್ರ ಲಿಂಕ್ ಬೇಕಂದರೆ ಕೊಡ್ತೀನಿ ನಾನು ಮೀಶೋದಲ್ಲಿ. ಇದು ಹೇಗೆ ಅನ್ನಿಸ್ತು ಈ ಸರ ಮತ್ತು ಇದು ಇಯರಿಂಗ್ಸು ಅನ್ನೋದನ್ನು ನೀವು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಅನ್ನಿಸ್ತು, ಆದರೆ ನಾನು ಅಷ್ಟೊಂದು ಯೂಸ್ ಮಾಡಿಲ್ಲ. ಇದು ಒಂದು ಸಲ ಅಷ್ಟೇ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಕಲೆಕ್ಷನ್ ಬಂದು ಇದೊಂದು ನೋಡಿ, 3 ಸ್ಟೆಪ್ಸ್ ಹಾರ ಇದೆ. ಇದಂತೂ ನನಗೆ ತುಂಬ ಅಂದರೆ ತುಂಬ ಫೇವ್ರೆಟ್ ಹಾರ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇದು ಕೂಡ ಗೋಲ್ಡ್ ಮತ್ತು ಇದು ಮೆರೂನ್ ಕಲರಲ್ಲಿ ಬಂದಿದೆ. ಮಧ್ಯೆ ಈ ಥರ 2 ಸೈಡ್ ಕಟ್ಸ್ ಇದೆ ಗೋಲ್ಡ್ ಕಲರು. ತುಂಬ ಅಂದರೆ ತುಂಬ ರಿಚ್ ಲುಕ್ ಕೊಡುತ್ತೆ. ಇದಂತೂ ಸಾರಿ ಮೇಲೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನನಗೆ ತುಂಬ ಜನನೇ ಕೇಳಿದ್ದಾರೆ ಇದು ಗೋಲ್ಡ್ ಅಂತ ಹೇಳಿ. ನಾನು ಸ್ವಲ್ಪ ಜನ ಹೌದು ಅಂತಲೂ ಹೇಳಿದ್ದೀನಿ. ಇದಕ್ಕೂ ಕೂಡ ಟ್ಯಾಗ್ ಕೊಟ್ಟಿದ್ದಾರೆ ನೋಡಿ ಅಡ್ಜಸ್ಟ್ ಮಾಡಲಿಕ್ಕೆ. ನಾನು ಇದನ್ನು ಒಂದು ಜಾತ್ರೆಯಲ್ಲಿ ತೊಗೊಂಡಿದ್ದೆ, ಬರೀ 200 ರುಪೀಸ್ ಕೊಟ್ಟಿದ್ದೀನಿ. ಇದನ್ನು ತಗೊಂಡು ಆವಾಗಲೇ ಒಂದು 5 to 6 ಇಯರ್ಸ್ ಆಯಿತು. ಕಲರ್ ಕೂಡ ಏನೂ ಆಗಿಲ್ಲ. ನಾನು ತುಂಬ ಸಲ ಯೂಸ್ ಮಾಡಿದ್ದೀನಿ ಕೂಡ. ಇದು ಸಿಂಗಲ್ಲು ಸಾರೀಲಿ ಹಾಕ್ಕೊಂಡಾಗ ಒಂದು ತಾಳಿ ಚೈನ್ ಹಾಕ್ಕೊಂಡು ಇದನ್ನು ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ರಿಚ್ ಲುಕ್ ಕೊಡುತ್ತೆ. ಅಷ್ಟು ಚೆನ್ನಾಗಿದೆ ಇದು. ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ. ನಿಮ್ಗೆ ಬೇಕು ಅಂದರೆ ಇದನ್ನು ಬೇಕಾದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಅದನ್ನು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದು ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಕಲರ್ಸ್ ಕೂಡ ಸಿಗುತ್ತೆ ನಿಮಗೆ. ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಮಿಡ್ಲಿ ಈ ಥರ ಒಂದು ದೊಡ್ಡ ದೊಡ್ಡ ಗುಂಡು ಬಂದಿದೆ ಅಲ್ವಾ, ಇದು ತುಂಬ ಚೆನ್ನಾಗಿರುತ್ತೆ. ಇದು ಗೋಲ್ಡ್ ಮಾಡಿಸ್ಲಿಕ್ಕೆ ಕೂಡ ನಾನು ಕೇಳಿದೆ ಈ ಥರ. ಇದು ತುಂಬ ಹೆವಿ ಏನು ವೆಯ್ಟ್ ಬರೋದಿಲ್ಲ. ಸ್ವಲ್ಪ ಒಂದು 10 ಗ್ರಾಮಲ್ಲೇ ಮಾಡಿಕೊಡ್ತೀವಿ ಅಂತ ಹೇಳಿದರು. ಅಷ್ಟು ಲೈಟ್ ವೆಯ್ಟ್ ಬರುತ್ತೆ ಇದು. ಯಾಕಂದರೆ ಒಳಗಡೆ ಎಲ್ಲ ಪೊಳ್ಳು ಬರುತ್ತೆ, ಮಣಿ ಒಳಗಡೆ ಎಲ್ಲ ಈ ಗುಂಡಿದೆಲ್ಲ, ಈ ಗುಂಡು ಒಳಗಡೆ ಕೂಡ ಪೊಳ್ಳು ಬರುತ್ತೆ ಅಂತೆ ಗೋಲ್ಡ್ ಮಾಡಿಸಿದ್ರೆ. ಅಷ್ಟು ಚೆನ್ನಾಗಿದೆ ಇದು. ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ನಾನು ನಿಮಗೆ ಇಯರಿಂಗ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನನ್ನ ಹತ್ರ ಇಯರಿಂಗ್ಸ್ ಸ್ವಲ್ಪ ತುಂಬಾ ಕಲೆಕ್ಷನ್ಸ್ ಇದೆ. ನಾನು ಡ್ರೆಸ್ಸೆಲ್ಲ ಸ್ವಲ್ಪ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಯೂಸ್ ಮಾಡೋದು ಜಾಸ್ತಿ. ನೋಡಿ ಈ ಜುಮ್ಕಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಈ ಜುಮ್ಕಿ ತುಂಬಾ ಚೆನ್ನಾಗಿದೆ, ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ.
ಹಾಗೆ ನಮ್ಮ ಎಲ್ಲ ವಿಡಿಯೋಗಳಿಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಇನ್ನುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ, ಆಲ್ ಅಂತ ಅದು ಪ್ರೆಸ್ ಮಾಡಿ. ಎಲ್ಲ ನೋಟಿಫಿಕೇಷನ್ದು ವಿಡಿಯೋ ಹಾಕಿದ ತಕ್ಷಣ ಎಲ್ಲ ಆಲ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋ ನೋಡಲಿಕ್ಕೆ ನಿಮಗೆ ಸಪೋರ್ಟ್ ಆಗಲಿರುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬೈ, ಸಿ ಯು.